ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಲಾಗಲ್ಲಿ ಕುಕ್ಕಿಂಗ್ ಲಾಗ್ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಮಾಡುವಂತಹ ಚಿಕನ್ ಡ್ರೈ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ನ ಮಿಕ್ಸ್ ಮಾಡ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಜೊತೆ. ಎಣ್ಣೆ ಕಾದ್ಮೇಲೆ ಹಾಕಿ ನೋಡಿ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೇ ಥರ ತಿಂದು ಬೇಜಾರಾಗಿರೋರು ಇದೇ ಚಿಕನ್ ಸಾರು ಇದೇ ಚಿಕನ್ ಚಾಪ್ಸು ಅಂತ ಹೇಳೋರು ಈ ಒಂದು ಚಿಕನ್ ಡ್ರೈನ ಟ್ರೈ ಮಾಡ್ಬೋದು. ತುಂಬಾ ಈಸಿ ಹಾಗೆ ಸಿಂಪಲ್ಲು. ಸೊ ಮನೇಲೆಲ್ಲ ಐಟಮ್ ಇದ್ದರೆ ಒಂದು 5ರಿಂದ 10 ನಿಮಿಷದಲ್ಲಿ ಮಾಡ್ಕೋಬೋದು. ಚಿಕನ್ ಒಂದು ಬೆಂದುಬಿಟ್ರೆ ಚಿಕನ್ ಡ್ರೈ ರೆಡಿ. ಸೊ ಈಗ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಆನಿಯನ್ನ. ಈಗ ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ನಲ್ಲ ಚಿಕನ್ನ, ಅದನ್ನು ಇವಾಗ ಈ ಒಂದು ಆನಿಯನ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಸೊ ನೀವು ಸಹ ಚಿಕನ್ ಆಗಲಿ ತರಕಾರಿ ಆಗಲಿ ಸೊಪ್ಪುಗಳಾಗಲಿ ಚೆನ್ನಾಗಿ ವಾಶ್ ಮಾಡಿ 2ರಿಂದ 5 ಸತಿ ನೀವು ವಾಶ್ ಮಾಡಬೇಕಾಗುತ್ತೆ. ಸೊ ನೋಡಿ ಈಗ ಅದಕ್ಕೆ ಬೇಕಾಗಿರೋದು ಅರಿಶಿನ ಮತ್ತು ಉಪ್ಪು ಇಷ್ಟೇ. ಉಪ್ಪನ್ನ ಮಿಕ್ಸ್ ಮಾಡೋಣ. ಉಪ್ಪು ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಒಂದು ತಟ್ಟೆನೋ ಅಥವಾ ಲಿಡ್ನೋ ಕ್ಲೋಸ್ ಮಾಡಿ ಇಡಿ. ಯಾಕಂದರೆ ಆ ಒಂದು ಹಬೆಲೇ ಅದು ಬೇಯಬೇಕು. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ನೀರನ್ನ ಎಲ್ಲೂ ಮಿಕ್ಸ್ ಮಾಡಲ್ಲ. ಸೊ ಅದೇ ಚಿಕನ್ ನೀರಲ್ಲೇ ಅದು ಬೇಯುತ್ತೆ. ಸೊ ಅದಕ್ಕೋಸ್ಕರ ಇದರ ಹೆಸರು ಚಿಕನ್ ಡ್ರೈ. ಸೊ ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ? ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಬಂತು ಅಂತ. ಕಮೆಂಟ್ ಬಾಕ್ಸ್ ನಿಮ್ಮದೇ ಅಲ್ವಾ? ಕಮೆಂಟಲ್ಲಿ ನೀವು ನನ್ನ ಒಂದು ಲಾಗ್ ಬಗ್ಗೆ ನೀವು ತಿಳಿಸ್ಬೋದು. ಸೊ ನೋಡಿ ಈಗ ಬೆಂದಾದಮೇಲೆ ಇದಕ್ಕೆ ಮತ್ತೆ ಕೆಲವೊಂದು ಐಟಮ್ಗಳನ್ನ ಮಿಕ್ಸ್ ಮಾಡಬೇಕು. ಅದನ್ನು ನಾನು ನಿಮಗಿವಾಗ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಸ್ವಲ್ಪ ಇದಕ್ಕೆ ಬೇಯ್ತಿದೆಯಲ್ಲ ಸ್ವಲ್ಪ ತಿರುಗಿಸೋಣ. ಯಾಕಂದರೆ ಒಂದೇ ಕಡೆ ಕೂತಿರುತ್ತೆ ಆವಾಗಲಿಂದ. ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ತಿರುಗಿಸೋಣ. ಸೊ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಸೊ ನಾವು ಇವಾಗ ಚಿಕನ್ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಹಾಕ್ಕೊಳ್ಳಿ. ಸೊ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಮಿಕ್ಸ್ ಮಾಡಿಕೊಂಡೆ ನಾನು. ಸೊ ಈಗ ಕರಿಬೇವನ್ನ ಉದುರಿಸೋಣ. ಅದ್ರ ಮೇಲೆ ಕರಿಬೇವು ತುಂಬಾ ಟೇಸ್ಟ್ ಇರುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಕರಿಬೇವು ಕಬಾಬ್ಗಾಗಲಿ ಅಥವಾ ಇದಕ್ಕಾಗಲಿ. ಈಗ ಸೋಯಾ ಸಾಸ್ನ ಮಿಕ್ಸ್ ಮಾಡ್ಕೊಳ್ಳೋವಂಥ ಸಮಯ. ಸೊ ಸೋಯಾ ಸಾಸು ಹಾಗೆ ಗಾರ್ಲಿಕ್ ಚಿಲ್ಲಿ ಸಾಸ್, ಮದರ್ ಕಂಪ್ನಿ, ಒಳ್ಳೆ ಕಂಪ್ನಿ ಇದು. ಸೊ ಗಾರ್ಲಿಕ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ 1 ಸ್ಪೂನ್ ಸೋಯಾ ಸಾಸ್ ಸೊ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆನಂತರ ಚಿಲ್ಲಿ ಗಾರ್ಲಿಕ್ ಸಾಸ್ ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡ್ಕೋತಾ ಇರೋದು. ಇಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಐಟಮ್ನ ನಾವು ಟೊಮೊಟೊ ಅದು ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಇದು ಮನೇಲೇ ಮಾಡಿರುವಂತಹ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್. ಇದನ್ನು ಸಹ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪನೂ ನಾವು ನೀರು ಹಾಕಿಲ್ಲ. ದಯವಿಟ್ಟು ನೀವು ಸಹ ನೀರು ಹಾಕ್ಬಿಡಿ, ಟೇಸ್ಟ್ ಹೊರಟೋಗುತ್ತೆ. ಇದು ಡ್ರೈ ಆಗಿರೋದ್ರಿಂದ ಡ್ರೈ ಆಗೇ ಇರಲಿ. ಸೊ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10-15 ನಿಮಿಷ ಬೆಂದುಬಿಟ್ರೆ ಈ ಒಂದು ಚಿಕನ್ ಡ್ರೈ ರೆಡಿ. ಸೊ ಹಾಗೆ ನೋಡ್ತಾ ಇದ್ದೀರ, ನಿಮಗೂ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆಯಾ? ಸೊ ಹಾಗಿದ್ರೆ ಯಾಕೆ ಬೇಗ ಹೋಗಿ ಮಾಡ್ಕೊಂಡು ತಿನ್ನಿ. ಈಗ ಸ್ವಲ್ಪ ಪೆಪ್ಪರ್ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪೆಪ್ಪರ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಸತಿ ಬಾಡಿಸೋಣ. ಸೊ ನೋಡಿ ಸೂಪರಾಗಿ ಕಾಣ್ತಿದೆಯಲ್ಲ. ಸೊ ನೀವು ಸಹ ಟ್ರೈ ಮಾಡಿ ಮನೇಲಿ, ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ತುಂಬಾ ಬೋರ್ ಅಂತೂ ಆಗೋಲ್ಲ ಇದು. ಈ ಚಿಕನ್ ತಿನ್ನಬೇಕು ಅಂದರೆ ತುಂಬಾ ಇಷ್ಟಪಟ್ಟು ತಿಂತೀರಾ. ಕೆಲವೊಂದು ಐಟಮ್ಗಳು ಅಯ್ಯೋ ತಿನ್ನಬೇಕಾ ಅಂತ ತಿಂತೀವಿ, ಬಟ್ ಇದು ಆ ಥರ ಅಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಾನು. ಸೊ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅನ್ನೋದನ್ನು.
ಸೊ ಇಷ್ಟೇ ಇದಕ್ಕೆ ಹಾಕಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ನೀವು ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ನಿಮ್ಮ ಅನುಗುಣಕ್ಕೆ ಹಾಕ್ಕೊಳ್ಳಿ. ಸೊ ನೋಡಿ, ಚಿಕನ್ ಡ್ರೈ ರೆಡಿಯಾಗಿದೆ. ಸೊ ಹೇಗೆ ಕಾಣ್ತಾ ಇದೆ, ಚೆನ್ನಾಗಿದೆ ಅಲ್ವಾ? ಸೊ ನೀವು ಟ್ರೈ ಮಾಡಿ ತಿಳಿಸಿ. ಜಾಸ್ತಿ ಮಸಾಲೆನೂ ಇಲ್ಲ, ಜಾಸ್ತಿ ಐಟಮ್ಗಳೂ ಇಲ್ಲ. ಸೊ ಎಲ್ಲನೂ ಸಹ ಸಿಂಪಲ್ಲಾಗಿ ಮಾಡಿರುವಂತಹ ಚಿಕನ್ ಡ್ರೈ ಇದು. ಸೊ ನಿಮ್ಮನೇಲೂ ಟ್ರೈ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ನಾನು ನಿಮ್ಗೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.